ಎಲ್ಲರಿಗೂ ನಮಸ್ತೆ. ಪ್ರಜಾಕರಣಕ್ಕೆ ಸ್ವಾಗತ. ಇತ್ತೀಚೆಗೆ ಫುಟ್ಬಾಲ್ ತೆರವು ಕಾರ್ಯಾಚರಣೆ ಬಿರುಸಿನಿಂದ ನಡೀತಿದೆ. ಇದರಿಂದ ಅನಾನುಕೂಲತೆಗಳು ಎಷ್ಟಾಗ್ತಿದೆ ಅಂತಂದ್ರೆ ಜನಸಾಮಾನ್ಯರು ದಿನ ಅಳುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಫುಟ್ಬಾಲ್ ಜೀವನವೇ ಅವರ ಇಡೀ ಲೈಫ್ ಲಾಂಗ್ ಜೀವನ ಅಂತ ಬದುಕ್ತಿರ್ತಾರೆ. ಅದರಿಂದ ತುಂಬಾ ಸಮಸ್ಯೆಗಳು ಎದುರಾಗ್ತದೆ. ಇದಕ್ಕೆ ಉತ್ತರ ಕೊಡೋದಕ್ಕೆ ಸ್ಥಳೀಯರೇ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೋಣ. ಸರ್ ನಮಸ್ತೆ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಮಾಧ್ಯಮ ವರ್ಗ ಜನರು ತೀರಾ ಬಡವರೆಲ್ಲ ಫುಟ್ಪಾತ್ ನಾಗೆಲ್ಲ ಹೋಟೆಲ್ಸ್ ಇರ್ಬೋದು, ತರಕಾರಿ ಶಾಪ್ ಇರ್ಬೋದು, ಅಂಗಡೀಸ್ ಎಲ್ಲ ಸಣ್ಣ ಪುಟ್ಟ ಅಂಗಡಿ, ಚಿಕ್ಕ ಪುಟ್ಟ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವ್ರು ಏನಪ್ಪಾ ಅಂದ್ರೆ ಅವ್ರಿಗೆ ಶ್ರೀಮಂತರ ಆಗ್ಬೇಕನ್ನೋದೇನಿಲ್ಲ. ಅವ್ರು ಅವತ್ತೇನ್ ದುಡಿಬೇಕು, ಅವತ್ತೇ ತಿನ್ಬೇಕು. ತೀರಾ ಬಡತನದಿಂದ ನಡೀತಾ ಇದೆ. ಅದು ಬೇರೆ ಮಳೆ ಇಲ್ಲ, ಏನಿಲ್ಲ, ರೈತರಿಗೂ ಕೂಡ ಮಳೆ ಇಲ್ಲ, ಬರಗಾಲ ಆಗೋ ಪರಿಸ್ಥಿತಿಯಲ್ಲಿದೆ. ಈ ತರ ಆದ್ರೆ ಫುಟ್ಪಾತ್ ನಲ್ಲಿ ಮಾಡ್ತಕ್ಕಂತ ಬೀದಿ ವ್ಯಾಪಾರಿಗಳು ಎಲ್ಲ ಹೋಗ್ಬೇಕು ಮೇಡಮ್. ಅವರಿಗೆ ಆದಂತ ಒಂದು ಜಾಗವನ್ನು ಮಾಡ್ಬಿಟ್ಟು ಅವರಿಗೆ ಆದಂತ ಒಂದು ಮೀಸಲಿಡ್ಬೇಕು. ಒಬ್ಬರಿಗೆ ಒಂದು ಹೆಲ್ಪ್ ಆಗುತ್ತೆ. ತಿಂಡಿ ತಿನಿಸಿರ್ಬೋದು, ಹೋಟೆಲ್ಸ್ ಇರ್ಬೋದು, ಅಂಗಡಿ ಇರ್ಬೋದು, ಮಾನ್ಯುಮೆಂಟ್ಸ್ ಏನೇ ಇರ್ಬೋದು, ಫುಟ್ಪಾತ್ ನಲ್ಲಿ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಇದು ಮಾಡ್ತಕ್ಕಂಥ ತುಂಬಾ ತೊಂದರೆ ಆಗ್ತಾ ಇದೆ. ಇವಾಗ ಅದೇ ರೀತಿ ಮನೆ ಕಟ್ಟೋದು ಕೂಡ ತುಂಬಾ ಸಮಸ್ಯೆಗಳಿದೆ. ಮನೆ ಕಟ್ಟೋರು ಕೂಡ ಯಾವುದೇ ರೀತಿ ಥಿಂಗ್ಸ್ಗಳನ್ನ, ಕಬ್ಬಿಣಗಳಾಗಿರ್ಬೋದು, ಜಲ್ಲಿಗಳನ್ನಾಗಿರ್ಬೋದು ಫುಟ್ಪಾತ್ ಮೇಲೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ. ಈ ಒಂದು ಹೇಳಿಕೆಗೆ ನಿಮ್ಮ ಒಂದು ಬೆಂಬಲ ಇದೆ? ನಮ್ಮ ಸಚಿವರು ಹೇಳಿರೋದೇನು ತಪ್ಪೇನಿಲ್ಲ. ಸಚಿವರು ಕರೆಕ್ಟ್ ಇದೆ. ಪಬ್ಲಿಕ್ ಗೆ ತೊಂದರೆ ಆಗ್ಬಾರ್ದು. ರೋಡ್ ಅಲ್ಲಿ ಇಟ್ರೆ ವಾಹನಗಳೆಲ್ಲ ಓಡಾಡ್ತಿದಾವೆ, ವೆಹಿಕಲ್ಸ್ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು ಓಡಾಡ್ತಿದಾವಲ್ಲ, ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂತೇಳಿ ಅವ್ರು ಹೇಳಿದ್ ನಿಜ. ಬಟ್ ಈ ಮನೆ ಕಟ್ತಕ್ಕಂಥ ಮಾಲೀಕರು ಅವ್ರ ಸಾಮಾನ್ಯ ಎಲ್ಲಿ ಇಡ್ಬೇಕು ಮೇಡಮ್? ಅವರು ಸಿಮೆಂಟ್ ಇರ್ಬೋದು, ಜಲ್ಲಿಕಲ್ಲು ಇರ್ಬೋದು, ಕೆಬ್ಬಣ ಇರ್ಬೋದು, ಮನೆ ಥಿಂಗ್ಸ್ ವಸ್ತುಗಳೆಲ್ಲ ಎಲ್ಲಿ ಇಡ್ಬೇಕು? ಅವೆಲ್ಲ ಮಳೆ ಬರ್ತಾ ಇದೆ. ಇಲ್ಲ ಮಳೆ ಬಂದ್ರೆ ಎಲ್ಲ ತೋದೋಗಲ್ವಾ? ಮಳೆ ಬಂದ್ರೆ ಎಲ್ಲ ಸಿಮೆಂಟ್ ಎಲ್ಲ ನೀರ್ ಬಿಟ್ಬಿಟ್ಟು ಎಲ್ಲ ಹಾಳಾಗಲ್ವಾ? ಅದಕ್ಕೆ ಆದಂತ ಏನಾದ್ರು ಒಂದು ಬಿಬಿಎಂಪಿ ಕಡೆಯಿಂದ ಒಂದು ಸೂಕ್ತವಾದ ಒಂದು ಟೀಮ್ ನ ರಚನೆ ಮಾಡಿ, ಸೂಚನೆ ಮಾಡಿ, ಟೀಮ್ ನ ರಚನೆ ಮಾಡಿ ಒಂದು ಮಾಡ್ಕೊಟ್ರೆ ಪಬ್ಲಿಕ್ ಗೆ ಅನುಕೂಲ ಆಗತ್ತೆ, ಮನೆ ಕಟ್ಟೋರಿಗೂ ಅನುಕೂಲ ಆಗುತ್ತೆ. ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಇವಾಗ ನೀವ್ ನೋಡಿರೋಂಗೆ, ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾ ಕಡೆ ಇವಾಗ ಮನೆ ಕಟ್ತಾ ಇದಾರೆ ಈ ಸೀಸನ್. ಇವಾಗ ಮಳೆನೂ ಕೂಡ ಬರ್ತಾ ಇದೆ. ಈ ಒಂದು ಏನದು ಸೂಚನೆ ನಿಯಮಗಳು ಆಗ್ತಿದ್ದಂಗೆನೆ ಜನಗಳೇನಾದ್ರೂ ಕಷ್ಟಪಡ್ತಿರೋದು ಅಥವಾ ನಿಮ್ಮ ಫ್ರೆಂಡ್ಸ್ ಗಳು, ರಿಲೇಟಿವ್ಸ್ ಗಳು ಈ ಒಂದು ಗಾಂಧಿ ಬಜಾರ್ ನಲ್ಲಿ ಏನಾದ್ರು ಸಮಸ್ಯೆ ಅನುಭವಿಸ್ತಿರೋದು ನೋಡ್ತೀರಾ? ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ನೋಡ್ತಕ್ಕಂಥದ್ದು ಗಾಂಧಿ ಬಜಾರ್ ನಲ್ಲಿ ತುಂಬಾ ಫುಟ್ಪಾತ್ ಅಂಗಡಿಗಳೆಲ್ಲ ಇದಾವೆ. ಯಾಕಂದ್ರೆ ತೀರಾ ಬಡವರು ಇದಾರೆ, ಶ್ರೀಮಂತರು ಕೂಡ ದೊಡ್ಡ ಕಾಂಪ್ಲೆಕ್ಸ್ ಇದೆ, ಬಡವರು ಕೂಡ ಇದೆ. ಹಣ್ಣು ವ್ಯಾಪಾರಿಗಳು ಇರ್ಬೋದು, ಮತ್ತೆ ಸಣ್ಣ ಪುಟ್ಟ ಹೋಟೆಲ್ಗಳು ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ, ಬಟ್ಟೆ ವ್ಯಾಪಾರ ಇರ್ಬೋದು. ನಾವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಇವಾಗ ಅಂಗಡಿಗಳು ಇವಾಗ ಫುಟ್ಪಾತ್ ಬೇಡ ಅಂತ ಹೇಳಿದ್ರೆ ನಾವು ನಿರ್ಧಾರ ಮಾಡಿಸ್ತೀರ, ಅಂಗಡಿಗಳಿಂದ ದುಪ್ಪಟ್ಟು ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ. ಅವ್ರ ಮನೆಗಳನ್ನಾಗಿರ್ಬೋದು, ಥಿಂಗ್ಸ್ಗಳು ಬಟ್ಟೆ ತಗೊಳಕ್ ಹೋದಾಗ್ಲೂ ಇದು ದುಬಾರಿ ಮಾಡುವಂತ ಚಾನ್ಸಸ್ ಇರುತ್ತೆ. ಇವಾಗ ಈಗ ಮಲ್ಟಿಪ್ಲೆಕ್ಸ್ ನಲ್ಲಿ ದುಬಾರಿ ಆಗಿರುತ್ತೆ, ಸಾಮಾನ್ಯ ಅಂಗಡಿಗಳಲ್ಲೂ ದುಬಾರಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಫುಟ್ಪಾತ್ ಪೂರ್ತಿಯಾಗಿ ತೆರವು ಆಯ್ತು ಅಂತ ಹೇಳಿದ್ರೆ, ಇದಕ್ಕೆ ನಿಮ್ಮ ಅಭಿಪ್ರಾಯ? ಮೇಡಮ್ ಏನಂದ್ರೆ ಫುಟ್ಪಾತ್ ತೆರವು ಆದ್ರೆ ಇವಾಗ ದೊಡ್ಡ ಬಿಲ್ಡಿಂಗ್ ನೆಲ್ಲ ಬಾಡಿಗೆ ಕಟ್ತಾರೆ. 50ರಿಂದ 1 ಲಕ್ಷ ರೂಪಾಯಿ ಅವ್ರಿಗೆ ಬಾಡಿಗೆ ಕಟ್ತಾರೆ ಮೇಡಮ್. ಸೊ ಫುಟ್ಪಾತ್ ನಲ್ಲೆಲ್ಲ ಬಾಡಿಗೆ ಕಟ್ಟಲ್ಲ. ಯಾಕಂದ್ರೆ ಅವರು ತುಂಬಾ ಮಾಧ್ಯಮ ವರ್ಗದಿಂದ ಬಂದಿರ್ತಾರೆ, ಬಡವರು ಇರ್ತಾರೆ ಮೇಡಮ್. ಅವ್ರಿಗೆ ಅನುಕೂಲ ಆದಂಗ ನಮ್ಮ ಕೃಷ್ಣ ಬೈರೇಗೌಡ ಸಚಿವರು ಏನಾದ್ರು ಒಂದು ಹೆಲ್ಪ್ ಮಾಡ್ಬೇಕು. ಫುಟ್ಪಾತ್ ನಾಗೆಲ್ಲ ಮಳೆ ಬರ್ತಾ ಇದೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಚಳಿ ಗಾಳಿ ಮಳೆ ಅನ್ನೋದೇ ತಮ್ಮ ಮಕ್ಕಳು ತಮ್ಮ ಓದಿಸ್ಕಂತ ಜೀವನನೇ ಇದಾಗಿರುತ್ತೆ. ಅವ್ರ ಮಕ್ಳು ಏನ್ ಮಾಡ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲ್ ಮುಗಿಸ್ಕೊಂಡ್ಬಂದು ಅಪ್ಪ ಅಮ್ಮ ಹೆಲ್ಪ್ ಮಾಡ್ಲಿ ಅಂತ ಹೇಳಿ ಹೋಟೆಲ್ ಇರ್ಬೋದು, ಬಟ್ಟೆ ವ್ಯಾಪಾರ ಇರ್ಬೋದು, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ ಇರ್ಬೋದು, ಅಲ್ಲೇ ಸ್ಟಡಿ ಮಾಡ್ತಾ ಇರ್ತಾರೆ. ನಾನು ದಿನ ನೋಡ್ದಂಗ್ ಗಾಂಧಿ ಬಜಾರಲ್ಲಿ ಸ್ಕೂಲ್ ಹೋಗ್ಕಂತ, ಹೋಮ್ ವರ್ಕ್ ಮಾಡ್ಕಂತ, ಸ್ಟಡಿ ಮಾಡ್ಕಂತ, ಸಿಇಟಿ ಹೋಗ್ಕಂತ ತನ್ನ ಜೀವನವನ್ನು ರೂಪಿಸ್ಕೋಬೇಕಂತ ತುಂಬಾ ಛಲದಲ್ಲೇ ಇರ್ತಾರೆ. ಅಪ್ಪ ಅಮ್ಮ ಅಂತ ಹಿಂಗ್ ಆಗ್ಬಿಟ್ರು, ಓದಿಲ್ಲ, ನಿಮ್ಗೆ ಓದಿಸ್ತಿಲ್ಲ, ಅಪ್ಪ ಅಮ್ಮ ಓದಿಲ್ಲ, ನಮಗಾದ್ರೂ ನಾವು ಅಪ್ಪ ಅಮ್ಮ ಹತ್ರ ಆಗ್ಬಾರ್ದು, ಕಷ್ಟ ಪಡಬಾರ್ದು ಅಂತ ಹೇಳಿ ತಮ್ಮ ಮಕ್ಕಳಿಗೆ ಅವ್ರ ಜೀವನವನ್ನೇ ತ್ಯಾಗ ಮಾಡಿ ಆ ಹೋಟೆಲ್ ಇರ್ಬೋದು, ತರಕಾರಿ ಶಾಪ್ ಇರ್ಬೋದು, ಏನೋ ಒಂದು ಜೀವನ ಮೇಡಮ್ 100ರಿಂದ 200 ರೂಪಾಯಿ ದುಡಿಬಹುದು ಮೇಡಮ್. ಅವತ್ತಿಗೆ ಮಕ್ಕಳು ಚೆನ್ನಾಗಿರ್ಲಿ ಅಂತೆಲ್ಲ ಮಾಡ್ತಿದ್ದಾರೆ ಮೇಡಮ್. ಇದ್ರ ಬಗ್ಗೆ ಸರ್ಕಾರ ಸೂಕ್ತವನ್ನು ಕ್ರಮ ವಹಿಸಿ ಫುಟ್ಪಾತ್ ಏನೇ ವ್ಯಾಪಾರ ತೆರವು ಮಾಡ್ತಾ ಇದಾರಲ್ಲ, ಅವ್ರಿಗೊಂದು ಏನಾದ್ರು ಬಿಬಿಎಂಪಿ ಇಂದ, ನಮ್ ಸರ್ಕಾರದಿಂದ ಏನಾದ್ರು ಒಂದು ಸಹಾಯ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಮೇಡಮ್. ಬಡವರು ಅಂತಾರೆ ಅಷ್ಟೇ. ನನ್ನ ಹೆಸರು ಹರಿಶಂಕರ್ ನಾಯಕ್ ಮೇಡಮ್, ಫ್ರಮ್ ಕೊಪ್ಪಳ.